ನಗರದ ಪ್ರತಿಷ್ಠಿತ ವಾಣಿಜ್ಯ ಕೇಂದ್ರವಾದ ಚಿಕ್ಕಪೇಟೆ ಕೆಆರ್ ಮಾರ್ಕೆಟ್ ಸುತ್ತಮುತ್ತಲಿನ ರಸ್ತೆಗಳು 1 ತಿಂಗಳು ಬಂದ್ ಇರಲಿದೆ. ಬಿಬಿಎಂಪಿ ರಸ್ತೆ ಕಾಮಗಾರಿ ನಿಮಿತ್ತ ಸಂಚಾರ ಬಂದ್ ಆಗಲಿದೆ. ಇದರಿಂದ ವರ್ತಕರಿಗೆ ಅನಾನುಕೂಲ ಎದುರಾಗಿದೆ. ಆದ್ರೆ ಇದು ಅನಿವಾರ್ಯ ಅಂತಿದೆ ಬಿಬಿಎಂಪಿ. ಚಿಕ್ಕಪೇಟೆ ಕೆಆರ್ ಮಾರ್ಕೆಟ್ನಲ್ಲಿ ಶಾಕ್. 1 ತಿಂಗಳು ಚಿಕ್ಕಪೇಟೆ ಸುತ್ತಮುತ್ತಲ ರಸ್ತೆ ಬಂದ್. ಚಿಕ್ಕಪೇಟೆ ಕೆಆರ್ ಮಾರುಕಟ್ಟೆ ಭಾಗದಲ್ಲಿ ಬಿಬಿಎಂಪಿ ಕಾಮಗಾರಿ ನಡೆಯಲಿದೆ. ಹೀಗಾಗಿ 1 ತಿಂಗಳು ವಾಹನ ಸಂಚಾರ ಬಂದ್ ಆಗಲಿದೆ. ರಸ್ತೆ ರಿಪೇರಿ ಹಾಗೂ ಹೊಸ ರಸ್ತೆ ನಿರ್ಮಾಣ ಕಾಮಗಾರಿ ನಡೆಸಲು ಬಿಬಿಎಂಪಿ ಮುಂದಾಗಿರುವ ಹಿನ್ನೆಲೆ ಇಲ್ಲಿನ ಸಂಚಾರ ಮಾರ್ಗ ಬದಲಾಗಲಿದೆ. ಬರೋಬ್ಬರಿ 1 ತಿಂಗಳ ಕಾಲ ಸಂಚಾರಕ್ಕೆ ಪರ್ಯಾಯ ಮಾರ್ಗ ಬಳಸಲು ಮನವಿ ಮಾಡಲಾಗಿದೆ. ಇದರಿಂದಾಗಿ ಕೇವಲ ವರ್ತಕರಿಗೆ ಮಾತ್ರವಲ್ಲದೆ ಸರ್ಕಾರಕ್ಕೂ ಸಂಗ್ರಹವಾಗುತ್ತಿರುವ ಆದಾಯಕ್ಕೆ ಹೊಡೆತ ಬೀಳಲಿದೆ. ಹೀಗಾಗಿ 1-2 ದಿನದಲ್ಲಿ ಕಾಮಗಾರಿ ಮುಗಿಸಿಕೊಡುವಂತೆ ವರ್ತಕರು ಬೇಡಿಕೆ ಇಟ್ಟಿದ್ದಾರೆ. ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ ಆಗುತ್ತೆ, ಕೋಟ್ಯಾಂತರ ರೂಪಾಯಿ ಟ್ಯಾಕ್ಸ್ ಹೋಗುತ್ತೆ. ನೀವು ಈ ಥರ ರೋಡ್ ಅಗಿದ್ಬಿಟ್ಟು 30 ದಿವಸ 40 ದಿವಸ ಬಂದ್ ಮಾಡಿಬಿಟ್ರೆ ವ್ಯಾಪಾರಸ್ಥರಲ್ಲಿ ಎಲ್ಲೋಗ್ಬೇಕು? ಹುಡುಗರು ಬಾಡಿಗೆ ಕಟ್ಟೋದು ಹೆಂಗೆ? ಅಂಗಡಿ ಬಾಡಿಗೆಗಳು ಕಟ್ಟಲೇಬೇಕು, ಲಕ್ಷಾಂತರ ರೂಪಾಯಿ ಬಾಡಿಗೆ ಕಟ್ಟಬೇಕು, ಲಕ್ಷಾಂತರ ರೂಪಾಯಿ ಹುಡುಗರಿಗೆ ಸಂಬಳ ಕೊಡಬೇಕು. ಇಲ್ಲಿ ಗೌರ್ಮೆಂಟಿಂದ ಏನೋ ಕೊಡ್ತಾರೆ, ನಮಗೆ ರಿಫಂಡ್ ಏನೋ ಮಾಡ್ತಾರಾ? ಏನಿಲ್ಲ. ನಾವು 24 ವರ್ಷದಲ್ಲಿ ಇದ್ದೀವಿ ಟೀಮ್ ಮಾರ್ಕೊಂಡು. ಇವಾಗ ಇಲ್ಲಿ ಟೀಮ್ ಮಾರ್ಕೊಂಡಿದ್ದೀವಿ. ಹಿಂಗೆ ಏನೋ ರಜಾ ಗಿಜಾ ಮಾಡ್ಬಿಟ್ಟು ಅಂದಾಗ ನಾವು ಬೇರೆ ಬಾಡಿಗೆ ಕಟ್ಟಬೇಕು, ಮನೆ ಬಾಡಿಗೆ ಕಟ್ಟಬೇಕು, ವ್ಯಾಪಾರ ಮಾಡಬೇಕು, ಅಪ್ಪ ಅಮ್ಮ ನೋಡ್ಬೇಕು, ಎಲ್ಲ ನೋಡ್ಬೇಕು. ಇದರಿಂದ ಹಿಂಗೆ ಬಂದ್ ಮಾಡ್ಬಿಟ್ರೆ ಬಹಳ ಕಷ್ಟ ಇರುತ್ತೆ. ಇದನ್ನೇ ನಂಬ್ಕೊಂಡಿರ್ತೀವಿ ನಾವು. ಕಬ್ಬನ್ಪೇಟೆ ಮುಖ್ಯ ರಸ್ತೆ ಬಂದ್ ಆಗಿರಲಿದೆ. ಅವೆನ್ಯೂ ರಸ್ತೆಯಿಂದ ಸಿದ್ದಣ್ಣ ರಸ್ತೆವರೆಗೆ ನಿರ್ಬಂಧ ಇರಲಾಗಿದೆ. ಬನಪ್ಪ ಪಾರ್ಕ್ ರಸ್ತೆ ಬಂದ್ ಆಗಲಿದೆ. ಡಾಕ್ಟರ್ ಟಿಸಿಎಂ ರಾಯನ್ ರಸ್ತೆ ಜಂಕ್ಷನ್ನಿಂದ ಅಕ್ಕಿಪೇಟೆ ಮುಖ್ಯ ರಸ್ತೆ ಬಂದ್ ಇರಲಿದೆ. ಆರ್ಟಿ ಸ್ಟ್ರೀಟ್ ಬಿವಿಕೆ ಅಯ್ಯಂಗಾರ್ ರಸ್ತೆಯಿಂದ ಬಳೆಪೇಟೆ ಮುಖ್ಯ ರಸ್ತೆ, ಸಿಟಿ ಸ್ಟ್ರೀಟ್ ದೇವರ ದಾಸಿಮಯ್ಯ ರಸ್ತೆಯಿಂದ ನಗರಪೇಟೆ ಮುಖ್ಯ ರಸ್ತೆ, ಕೆಆರ್ ಮಾರ್ಕೆಟ್ ಕಡೆಯಿಂದ ಓಟಿಸಿ ರಸ್ತೆವರೆಗೆ ನಿರ್ಬಂಧ ಇರಲಾಗಿದೆ. ಅಲ್ಸೂರು ಗೇಟ್ ಠಾಣೆಯಿಂದ ಕಬ್ಬನ್ಪೇಟೆ ರಸ್ತೆವರೆಗೆ ಇರಲಾಗಿದೆ. ಅದು ರೋಡ್ ಬಂದ್ ಮಾಡಿದ್ರೆ ಸರ್ ವ್ಯಾಪಾರ ಬಹಳ ತೊಂದರೆ ಆಗುತ್ತೆ. ಒಂದು ಫಸ್ಟ್ ಪಾಯಿಂಟ್. ಆಮೇಲೆ ಜನರಿಗೆ ತೊಂದರೆ ಆಗುತ್ತೆ. ಲಾರಿಗಳು, ಲಗೇಜ್ ಗಾಡಿ ಎಲ್ಲ ತೊಂದರೆ. ಇದು ಬಹಳ ತೊಂದರೆ. ಐಟಮ್ ಬಂದಿಲ್ಲ ಅಂದ್ರೆ ವ್ಯಾಪಾರ ಆಗಲ್ಲ, ಬಹಳ ಕಷ್ಟ ಆಗುತ್ತೆ. ಗಿರಾಕಿಗಳು ಕಷ್ಟ ಆಗುತ್ತೆ, ಕಸ್ಟಮರ್ಗಳು ಕಷ್ಟ ಆಗುತ್ತೆ. ಸರ್ ಇಲ್ಲಿ 30 ದಿವಸ 40 ದಿವಸ ಇಲ್ಲಿ ಕ್ಲೋಸ್ ಮಾಡಿದ್ರೆ ವರ್ಕರ್ಸ್ ಎಲ್ಲಿ ಹೋಯ್ತಾರೆ? ವಿತ್ ಅಂಗಡಿ ಲಕ್ಷಾಂತರ ರೂಪಾಯಿ ಬಾಡಿಗೆ ಎಲ್ಲಿ ಕಟ್ತಾರೆ? ಹೇಳಿ, ಇವಾಗ ಸೀಸನ್ ಅಲ್ಲಿ ಈ ತರ ಮಾಡ್ಬಿಟ್ರೆ ಇವರು ವರ್ಕರ್ಸ್ ಎಲ್ಲ ಏನ್ ಮಾಡ್ತಾರೆ? ಅಲ್ಸೂರು ಗೇಟ್ ಪೊಲೀಸ್ ಠಾಣೆ ಜಂಕ್ಷನ್ನಿಂದ ಅವೆನ್ಯೂ ರಸ್ತೆ ಕಡೆ ಸಂಚರಿಸುವ ವಾಹನಗಳು ಕೆಜಿ ರಸ್ತೆ ಮುಖಾಂತರ ಸಂಚರಿಸಿ ಅವೆನ್ಯೂ ರಸ್ತೆ ತಲುಪಬಹುದು. ಬಿವಿಕೆ ಅಯ್ಯಂಗಾರ್ ರಸ್ತೆಯಲ್ಲಿ ಮುಂದುವರೆದು ಮಾಮೂಲ್ಪೇಟೆಗೆ ಎಡತಿರುವು ಪಡೆಯಬಹುದು. ಬಿವಿಕೆ ಅಯ್ಯಂಗಾರ್ ರಸ್ತೆಯಿಂದ ಬಳೆಪೇಟೆ ಮುಖ್ಯ ರಸ್ತೆಗೆ ಸಂಚರಿಸಬೇಕಾದ ವಾಹನಗಳು ಬಿವಿಕೆ ಅಯ್ಯಂಗಾರ್ ರಸ್ತೆಯಲ್ಲಿ ಮುಂದುವರೆದು ಚಿಕ್ಕಪೇಟೆ ವೃತ್ತದಲ್ಲಿ ಬಲ ತಿರುವು ಪಡೆದು ಓಟಿಸಿ ರಸ್ತೆ ಮುಖಾಂತರ ಬಳೆಪೇಟೆ ಮುಖ್ಯ ರಸ್ತೆಗೆ ಎಂಟ್ರಿ. ಇನ್ನು ಈ ಬಗ್ಗೆ ಕೇಳಿದರೆ ಬಿಬಿಎಂಪಿ ಚೀಫ್ ಇಂಜಿನಿಯರ್ ಚೀಫ್ ಹೇಳಿದ್ದು ಹೀಗೆ. ನಮ್ಮ ಬಿವಿಕೆ ಅಯ್ಯಂಗಾರ್ ರೋಡಲ್ಲಿ ವೈಟ್ ಟಾಪಿಂಗ್ ಕಾಮಗಾರಿ ನಡೀತಾ ಇದೆ. ಇದೇ ವೈಟ್ ಟಾಪಿಂಗ್ ಕಾಮಗಾರಿನ ಈ ಕಬ್ಬನ್ ರೋಡು ಮತ್ತೆ ಅದು ಹತ್ತತ್ರ ಇರುವಂತಹ ಕಬ್ಬನ್ಪೇಟೆ ರಸ್ತೆಗಳಲ್ಲಿರುವಂತಹ ಕ್ಲಸ್ಟರ್ ಮಾಡಬೇಕು ಅಂತ ಇದ್ವಿ. ಆ ಕ್ಲಸ್ಟರ್ಸ್ ಅಲ್ಲೆಲ್ಲ ತಮಗೆ ಗೊತ್ತಿರೋಂಗೆ ಚಿಕ್ಕಪೇಟೆ ರಸ್ತೆಗಳು ಎಲ್ಲ ಕಿರಿದಾಗಿದ್ದು ಹಾಳಾಗಿವೆ. ಹಾಗಾಗಿ ಅದನ್ನ ಒಂದೇ ಸಾರಿಗೆ ಅದನ್ನು ವೈಟ್ ಟಾಪಿಂಗ್ ಮಾಡೋ ವಿಚಾರಕ್ಕೆ ಪೊಲೀಸ್ ಅವರಿಗೆ ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ. ಅವರು ಅದನ್ನ ಪಬ್ಲಿಕ್ ನೋಟಿಸ್ ಇವತ್ತು ಹಾಕಿದ್ದಾರೆ. ಅವರು ನಮಗೆ ಪರ್ಮಿಷನ್ ಕೊಟ್ಟರೆ ನಾವು ವೈಟ್ ಟಾಪಿಂಗ್ ಮಾಡೋದು. ಒಟ್ಟಾರೆ ಬಿಬಿಎಂಪಿ ನಿಗದಿ ಮಾಡಿರುವಂತೆ 1 ತಿಂಗಳಲ್ಲೇ ಕಾಮಗಾರಿ ಮುಗಿದರೂ ವಾಣಿಜ್ಯ ಕೇಂದ್ರದ ಮೇಲೆ ಬಹುದೊಡ್ಡ ಹೊಡೆತ ಬೀಳಲಿದೆ. ನಮ್ಮ ಜೀವನಕ್ಕೆ, ನಮ್ಮ ವ್ಯಾಪಾರಕ್ಕೆ ಒಂದು ಕುತ್ತು ಕೊಡುತ್ತೆ ಅನ್ನುವಂಥದ್ದನ್ನ ಇಲ್ಲಿನ ಸ್ಥಳೀಯರು ಮತ್ತು ವರ್ತಕರ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 18.